ಓಂ ಶಾಂತಿ. ಸಾಕರ್ ಮುರಳಿ. ಇಂದಿನ ಡೇಟ್ ಆಗಿದೆ 23/8/25. ಮಿತಿ ಬಚ್ಚಿ. बाबा आए हैं तुम्हारा ज्ञान रत्नों से श्रृंगार कर वापस घर ले जाने. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಂದೆ ಬಂದಿದ್ದಾರೆ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿ ವಾಪಸ್ಸು ಮನೆಗೆ ಕರ್ಕೊಂಡೋಗಕ್ಕೋಸ್ಕರ. फिर राजाई में बेच देंगे तो अपार खुशी में रहो एक बाबा से ही प्यार. ಮತ್ತೆ ರಾಜ್ಯ ಭಾಗ್ಯದಲ್ಲಿ ಕಳಿಸ್ಬಿಡ್ತಾರೆ, ಅಪಾರ ಖುಷಿಯಲ್ಲಿರಿ, ಒಬ್ಬ ತಂದೆಯನ್ನೇ ಪ್ರೀತಿ ಮಾಡ್ತಾ ಇರು. ಪ್ರಶ್ನೆಯಲ್ಲಿ अपनी धारणा को मजबूत बनाने का आधार क्या है? ನಮ್ಮ ಧಾರಣೆಯನ್ನ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಧಾರ ಏನು? ಉತ್ತರ ಆಗಿದೆ, अपनी धारणा को मजबूत बनाने के लिए सदा ये पक्का करो आज के दिन जो पास हुआ अच्छा हुआ फिर कल बाद के होगा. ನಿಮ್ಮ ಧಾರಣೆಯನ್ನ ಪಕ್ಕಾ ಮಾಡ್ಕೊಳ್ಳೋಕ್ಕೋಸ್ಕರ ಸದಾ ಇದನ್ನ ಪಕ್ಕಾ ಮಾಡಿಕೊಳ್ಳಿ. ಇವತ್ತಿನ ದಿನ ಏನಾಗೋಯ್ತು, ಬಹಳ ಒಳ್ಳೇದಾಯ್ತು, ಕಲ್ಪದ ನಂತರನೇ ಆಗತ್ತೆ. जो कुछ हुआ कल्प पहले भी ऐसे हुआ था नथिंग न्यू. ಏನೆಲ್ಲ ಆಯ್ತು ಕಲ್ಪದ ನಂತರನೇ ಆಗತ್ತೆ, ಇದೇನು ಹೊಸದಲ್ಲ. ये लड़ाई में 5000 वर्ष पहले लगी थी फिर लगेंगी जरूर. ಈ ಯುದ್ಧನು 5000 ವರ್ಷದ ಮೊದಲೇ ಆಗಿತ್ತು, ನಂತರ ಆಗತ್ತೆ. इस बम्बोर का विनाश होना है ऐसे हर पल ड्रामा की स्मृति में रहो तो धारणा मजबूत होती रहे. ಈ ಒಂದು ಬಿದುರು ವಿನಾಶ ಆಗಲೇಬೇಕು, ಪ್ರತಿ ಸೆಕೆಂಡು ಡ್ರಾಮಾ ಸ್ಮೃತಿಯಲ್ಲಿರಿ, ಆಗ ಧಾರಣೆ ಗಟ್ಟಿ ಆಗ್ತಾ ಇರುತ್ತೆ. ಇಂದಿನ ಹಾಡು, ದೂರ ದೇಶ ಕಾ ರಹನೆ ವಾಲಾ ಆಯಾ ದೇಶ ಪರಾಯ. ದೂರ ದೇಶದಲ್ಲಿ ಇರೋರು ಬಂದರು ಪರಾಯ ದೇಶದಲ್ಲಿ. ಓಂ ಶಾಂತಿ. बच्चे पहले भी दूर देश से पराये देश में आए हैं, अब इस पराये देश में दुखी है इसलिए पुकारते हैं अपने देश घर ले चलो. ಮಕ್ಕಳು ದೂರ ದೇಶದಿಂದ ಬೇರೆ ದೇಶದಲ್ಲಿ ಬಂದಿದ್ದಾರೆ, ಈಗ ಬೇರೆ ದೇಶದಲ್ಲಿ ದುಃಖ ಇದೆ, ಅದಕ್ಕೆ ಕರೀತಿರ್ತಾರೆ ತಮ್ಮ ದೇಶ ಮನೆಗೆ ಕರ್ಕೊಂಡೋಗಿ. तुम्हारी पुकार है ना, बहुत समय से याद करते आए हो तो बाबा भी खुशी से आते. ನೀವು ಕೂಗುದ್ರಲ್ಲ, ಬಾಬಾ ಅನ್ನ ಬಹಳ ಸಮಯದಿಂದ ನೆನಪು ಮಾಡ್ತಾ ಬಂದ್ರಿ, ಬಾಬಾ ಖುಷಿಯಿಂದ ಬಂದಿದ್ದಾರೆ. जानते हैं मैं जानता हूँ बच्चों के पास जो बच्चे काम चिता पर बैठ जल गए उनको अपने घर ले जाऊंगा और फिर राजाई में बेच दूं. ಗೊತ್ತಿದೆ ಮಕ್ಕಳ ಹತ್ರ ನಾನು ಹೋಗ್ತೀನಿ, ಯಾವ ಮಕ್ಕಳು ಕಾಮಚಿತೆಯ ಮೇಲೆ ಕುತ್ಕೊಂಡು ಕಪ್ಪಗಾಗಿದ್ದಾರೆ ಅವರನ್ನ ಮತ್ತೆಗೆ ಮನೆಗೆ ಕರ್ಕೊಂಡ್ ಬರ್ತೀನಿ, ನಂತರ ರಾಜ್ಯದಲ್ಲಿ ಕಳಿಸ್ತೀನಿ. इसके लिए ध्यान से श्रृंगार भी करो बच्चे भी बाबा से ಜಾಸ್ತಿ ಖುಷಿ ಹೋನಿ चाहिए. ಅದಕ್ಕೋಸ್ಕರ ಜ್ಞಾನದಿಂದ ಶೃಂಗಾರ ಮಾಡ್ತೀನಿ, ಮಕ್ಕಳು ಯಾರು ಜಾಸ್ತಿ ಖುಷಿಯಲ್ಲಿ ಇರ್ತಾರೆ. ಮಕ್ಕಳು ಸಹ ತಂದೆಯಿಂದ ಜಾಸ್ತಿ ಖುಷಿಯನ್ನ ಅನುಭವ ಮಾಡಬೇಕು. बाप जबकि आए है तो उसका बन जाना चाहिए, उसको बहुत लव करना चाहिए. ತಂದೆ ಈಗ ಬಂದಿದ್ದಾರಂದ್ರೆ ಮಕ್ಕಳನ್ನು ತಂದೆಯನ್ನ ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಪ್ರೀತಿಯನ್ನು ಮಾಡಬೇಕು. बाबा रोज समझाते हैं आत्मा बात करती है, बाबा 5000 वर्ष बाद ड्रामा अनुसार आप आए हैं, हमको बहुत खुशी का खजाना मिल रहा है. ತಂದೆ ಪ್ರತಿನಿತ್ಯ ತಿಳಿಸ್ತಾರೆ, ಆತ್ಮ ಮಾತಾಡುತ್ತಲ್ಲ, ಬಾಬಾ 5000 ವರ್ಷದ ನಂತರ ಡ್ರಾಮಾ ಅನುಸಾರ ಬಂದಿದ್ದಾರೆ, ಬಹಳಷ್ಟು ಖುಷಿಯ ಖಜಾನೆ ಸಿಗ್ತಾ ಇದೆ. बाबा आप हमारी झोली भर रहे हैं, हमको अपने घर शांतिधाम ले चलते हैं फिर ರಾಜಧಾನಿ में बेच दें. ತಂದೆ ನಮ್ಮ ಮಡಿಲನ್ನ ತುಂಬಸಕ್ಕೆ ಬಂದಿದ್ದಾರೆ, ನಮ್ಮನ್ನ ತನ್ನ ಮನೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗೋದು ಮತ್ತೆ ರಾಜಧಾನಿಯಲ್ಲಿ ಕಲಿಸ್ಬಿಡುತ್ತಾರೆ. कितनी अपार खुशी होनी चाहिए, बाबा कहते हमको इस पराये राजधानी में ही आना है ना. ಎಷ್ಟೊಂದು ಅಪಾರ ಖುಷಿ ಇರಬೇಕು. ತಂದೆ ಅಂತಾರೆ ನಾವು ಬೇರೆ ರಾಜಧಾನಿಯಲ್ಲಿ ಬರಲೇಬೇಕಲ್ಲ. बाप का बड़ा मीठा और वंडरफुल पार्ट है खास जबकि इस पराये देश में आए. ತಂದೆದು ಬಹಳ ಮಧುರ ಹಾಗೂ ಆಶ್ಚರ್ಯವಾದ ಪಾತ್ರ ಆಗಿದೆ,
ಅದರಲ್ಲೂ ಮುಖ್ಯವಾಗಿ ಬೇರೆ ದೇಶದಲ್ಲಿ ಬಂದಿದ್ದಾರೆ. ये बातें तुम अभी ही समझते हो, फिर ये ज्ञान प्रायलोक हो जाता, वह दरकार ही नहीं रहती. ಈ ಮಾತುಗಳು ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನಂತರ ಜ್ಞಾನ ಪ್ರಾಯಲೋಕ ಆಗತ್ತೆ, ಮತ್ತೆ ಇದರ ಅವಶ್ಯಕತೆ ಇರೋದೇ ಇಲ್ಲ. बाबा कहते तुम कितने बेसमझ बन गए हो, ड्रामा का एक्टर होते हुए भी बाबा को नहीं जानते. ತಂದೆ ಅಂತಾರೆ ನೀವು ಎಷ್ಟು ತಿಳುವಳಿಕೆ ಹೀನರಾಗಿದ್ದೀರ, ಡ್ರಾಮಾದ ಪಾತ್ರಧಾರಿಯಾಗಿದ್ರು ತಂದೆಯನ್ನ ಅರ್ಥನೇ ಮಾಡಿಕೊಂಡಿಲ್ಲ. जो बाप ही करण करावनहार है, क्या करते क्या कराते ये भूल गए हो. ತಂದೆನೇ ಮಾಡಿಸುವಂತವರು ಏನ್ ಮಾಡುತ್ತಾರೆ ಏನ್ ಮಾಡಿಸ್ತಾರೆ ಇದನ್ನು ಮರೆತೋಗಿದ್ದೀರಾ. सारे पुरानी दुनिया को हेवन बनाने आते और ज्ञान देते, वो ज्ञान का सागर है तो जरूर ज्ञान देने का कर्तव्य करेंगे. ಇಡೀ ಹಳೆಯ ಪ್ರಪಂಚವನ್ನ ಸ್ವರ್ಗವಾಗಿ ಮಾಡಕ್ಕೆ ಬರ್ತಾರೆ, ಜ್ಞಾನವನ್ನ ನೀಡ್ತಾರೆ. ಜ್ಞಾನ ಸಾಗರ ತಂದೆ ಅಂದ ಮೇಲೆ ಜ್ಞಾನ ಕೊಡುವ ಕರ್ತವ್ಯವನ್ನೇ ಮಾಡ್ತಾರಲ್ಲ. फिर तुमसे कराते भी है कि औरों को भी मैसेज दो कि बाबा सबके लिए कहते हैं, आप देह का बांध जोड़ मामी कम याद करो तो विकर्म विनाश होंगे, मैं श्रीमत देता हूँ. ಮತ್ತೆ ತಮ್ಮಿಂದನೂ ಮಾಡಿಸ್ತಾರೆ, ಇತರರಿಗೆ ಸಂದೇಶವನ್ನ ನೀಡಿ. ತಂದೆ ಎಲ್ಲರಿಗೋಸ್ಕರ ಹೇಳ್ತಿದರೆ, ದೇಹ ಬಾಣವನ್ನ ಮರೆತು ನನ್ನನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಆಗುತ್ತೆ, ಶ್ರೀಮತವನ್ನ ನೀಡ್ತಾರೆ. पाप आत्मा ये तो सब है, इस समय सारा जड़ तमो प्रधान जड़ जड़ीभूत अवस्था को पाए है ना. ಪಾಪಾತ್ಮಗಳಂತೂ ಎಲ್ಲರೂ ಆಗಿದ್ದಾರೆ. ಈ ಸಮಯದಲ್ಲಿ ಇಡೀ ವೃಕ್ಷ ತಮೋ ಪ್ರಧಾನ ಶೀತಲಾವಸ್ಥೆಯನ್ನ ಪಡೆದಿದೆ. जैसे बांस के जंगल को आग लग जाती तो एकदम सारा ही जंगल खत्म हो जाता. जंगल में पानी कहां से आएगा जो आग को बुझाए. ಯಾವ ರೀತಿ ಬಿದಿರಿನ ಕಾಡಿನಲ್ಲಿ ಏಕ್ದಮ್ ಬೆಂಕಿ ಹತ್ಕೊಂಡ್ರೆ ಎಲ್ಲ ಸುಟ್ಟೋಗ್ತದೆ. ಕಾಡಿನಲ್ಲಿ ನೀರು ಎಲ್ಲಿಂದ ಬರುತ್ತೆ, ಬೆಂಕಿಯನ್ನ ಆರ್ಸಕ್ಕೋಸ್ಕರ. ये जो भी पुरानी दुनिया है उसको आग लग जाएंगी, बाबा कहते नथिंग. ಈ ಹಳೆ ಪ್ರಪಂಚ ಏನಿದೆ ಇದಕ್ಕೆಲ್ಲ ಬೆಂಕಿ ಹತ್ಕೊಳತ್ತೆ. ಬಾಬಾ ಹೇಳ್ತಾರೆ ಹೊಸದೇನಲ್ಲ. बाप अच्छे अच्छे पॉइंट्स देते रहते जो नोट करनी चाहिए. बाबा ने समझाया और धर्म स्थापक सिर्फ अपना धर्म स्थापन करने आते, उनको पैगंबर मैसेंजर आदि कुछ नहीं कह सकते हैं. ಬಾಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ನೀಡ್ತಾ ಇರ್ತಾರೆ, ಅದನ್ನು ಬರ್ಕೋಬೇಕು. ಬಾಬಾ ತಿಳಿಸ್ತಾರೆ, ಧರ್ಮ ಸ್ಥಾಪಕರು ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡಕ್ ಬರ್ತಾರೆ, ಅವರಿಗೆ ಪೈಗಂಬರ್ ಮೆಸೆಂಜರ್ ಅಂತ ಹೇಳಕ್ ಸಾಧ್ಯ ಇಲ್ಲ. ये भी बड़ा युक्ति से लिखना है. शिव बाबा बच्चों को समझाते, बच्चे तो सब ऑल ब्राइंड्स है. ಇದನ್ನು ಬಹಳ ಯುಕ್ತಿಯಿಂದ ಬರೀಬೇಕು. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೆಲ್ಲರೂ ಪ್ರಿಯತಮೆರಾಗಿದ್ದೀರಾ. हर एक चित्र में हर एक लिखत में ये जरूर लिखना, शिव बाबा ऐसे समझाते. ಪ್ರತಿಯೊಂದು ಚಿತ್ರದಲ್ಲಿ ಪ್ರತಿಯೊಂದು ಬರವಣಿಗೆಯಲ್ಲಿ ಇದನ್ನ ಬರೀರಿ, ಶಿವ ಬಾಬಾ ಈ ರೀತಿ ತಿಳಿಸ್ತಾ ಇದ್ದಾರೆ. बाबा कहते हैं ना, बच्चे मैं आकर सतयुगी आदि सनातन देवी देवता धर्म की स्थापना कराता, जिसमें 100% सुख शांति पवित्रता सब है, इसलिए उसको हेवन कहा जाता. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ನಾನು ಬಂದು ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತೀನಿ. ಇದರಲ್ಲಿ 100% ಸುಖ ಶಾಂತಿ ಪವಿತ್ರತೆ ಎಲ್ಲ ಇದೆ. ಅದಕ್ಕೋಸ್ಕರ ಇದನ್ನ ಸ್ವರ್ಗ ಅಂತ ಹೇಳ್ತಾರೆ. वह दुख का नाम नहीं, बाकी जो भी सब धर्म है उन सबका विनाश कराने निमित्त ಬಂದ. ಅಲ್ಲಿ ದುಃಖದ ಹೆಸರೇ ಇಲ್ಲ. ಬಾಕಿ ಏನೆಲ್ಲ ಧರ್ಮಗಳಿದೆ ಅದೆಲ್ಲ ವಿನಾಶ ಮಾಡಿಸೋದಿಕ್ಕೆ ನಿಮಿತ್ತ ಆಗ್ತೀನಿ. सतयुग में होता एक धर्म, वो है नई दुनिया, पुरानी दुनिया को खत्म कराता. ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತೆ, ಅಲ್ಲಿ ಹೊಸ ಪ್ರಪಂಚ ಇರುತ್ತೆ, ಹಳೆ ಪ್ರಪಂಚವನ್ನ ಸಮಾಪ್ತಿ ಮಾಡಿಸ್ತೀವಿ. ऐसा धंधा तो कोई नहीं करते, कहाँ जाता शंकर द्वारा विनाश, विष्णु भी लक्ष्मी नारायण ही है ना. ಇಂತಹ ವ್ಯಾಪಾರವನ್ನ ಯಾರೂ ಮಾಡೋದಿಲ್ಲ ಅಂತಾರಲ್ಲ,
ಶಂಕರನ ಮುಖಾಂತರ ವಿನಾಶ ಅಂತ. ವಿಷ್ಣುನು ಲಕ್ಷ್ಮೀನಾರಾಯಣನೇ ಅಲ್ವಾ? प्रजापिता ब्रह्मा भी तो यहाँ है, यही पतित से पावन फरिश्ता बनाते, इसलिए फिर ब्रह्म देवता कहा जाता. ಪ್ರಜಾಪಿತ ಬ್ರಹ್ಮನು ಇಲ್ಲೇ ಇದ್ದಾರೆ, ಇವರೇ ಪತಿತರಿಂದ ಪಾವನ ಫರಿಷ್ಠ ಆಗ್ತಾರೆ, ಅದಕ್ಕೆ ಮತ್ತೆ ಬ್ರಹ್ಮ ದೇವತೆ ಅಂತ ಹೇಳಲಾಗುತ್ತೆ. जिससे देवी देवता धर्म स्थापन होता, ये बाबा भी देवी देवता धर्म का पहले प्रिंस बनते. ಇದರಿಂದ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತೆ. ಈ ಬಾಬೂರು ಸಹ ದೇವಿ ದೇವತಾ ಧರ್ಮದ ಮೊದಲನೇ ರಾಜಕುಮಾರ ಆಗ್ತಾರೆ. तो ब्रह्मा द्वारा स्थापना, शंकर द्वारा विनाश, ये चित्र तो देना पड़ेगा. ಬ್ರಹ್ಮನಿಂದ ಸ್ಥಾಪನೆ, ಶಂಕರನಿಂದ ವಿನಾಶ, ಈ ಚಿತ್ರವನ್ನು ನೀಡಲಾಗುತ್ತಲ್ಲ. समझाने के लिए ये चित्र बनाए, इनके अर्थ का कोई को पता नहीं. ತಿಳಿಸಕ್ಕೋಸ್ಕರ ಈ ಚಿತ್ರಗಳನ್ನ ಮಾಡಿಸಲಾಗತ್ತೆ. ಈ ಚಿತ್ರಗಳ ಅರ್ಥ ಯಾರಿಗೂ ಗೊತ್ತಿಲ್ಲ. स्वदर्शन चक्रधारी का भी समझाया, परम पिता परमात्मा सृष्टि के आदि मध्य अंत को जानते, उनमें सारा ज्ञान है. तो स्वदर्शन चक्रधारी ठहराನ, ಸ್ವದರ್ಶನ ಚಕ್ರಧಾರಿ ಅಂತ ತಿಳಿಸಲಾಗತ್ತೆ. ಪರಂಪಿತ ಪರಮಾತ್ಮ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರ್ಥವರಲ್ವಾ, ಅವರಲ್ಲಿ ಇಡೀ ಜ್ಞಾನದ ಸಾರ ಇದೆ. ಸ್ವದರ್ಶನ ಚಕ್ರಧಾರಿ ಅಲ್ವಾ. जानते हैं हमें ये ज्ञान सुनाते हैं, बाबा तो ऐसे नहीं कहेंगे मुझे कमल फूल समान बनना है. ಗೊತ್ತಿದೆ, ಜ್ಞಾನವನ್ನ ತಿಳಿಸ್ತಾರೆ. ಬಾಬಾ ಎಂದು ಈ ರೀತಿ ಹೇಳಿಲ್ಲ, ನಾನು ಕಮಲ ಸಮಾನ ಆಗ್ಬೇಕು. सत्युग में तुम कमल फूल समान ही रहते हो. सन्यासी के लिए ये नहीं कहेंगे, वो तो जंगल में चले जाते. ಸತ್ಯುಗದಲ್ಲಂತೂ ನೀವು ಕಮಲ ಪುಷ್ಪ ಸಮಾನನೇ ಇರ್ತಾರೆ. ಸನ್ಯಾಸಿಗಳಿಗೆ ಎಂದು ಈ ರೀತಿ ಹೇಳಕ್ಕಾಗಲ್ಲ, ಅವರಂತೂ ಕಾಡಿಗೆ ಹೊಟ್ಟೋಗ್ತಾರಲ್ಲ. बापे कहते पहले ये पवित्र सतो प्रदान होते, भारत को तमाते पवित्रता के बल से. ತನ್ನೇನು ತಿಳಿಸ್ತಾರೆ, ಮೊದಲು ಅವರು ಸಹ ಪವಿತ್ರ ಸತೋ ಪ್ರಧಾನವಾಗಿರ್ತಾರೆ. ಭಾರತವನ್ನ ಕಾಪಾಡಕ್ಕೋಸ್ಕರ ಪವಿತ್ರತೆಯ ಬಲವನ್ನ ನೀಡ್ತಾರೆ. भारत जैसा पवित्र देश कोई होता नहीं, जैसे बाबा की महिमा वैसे भारत की भी महिमा है. ಭಾರತದ ಸಮಾನ ಪವಿತ್ರ ದೇಶ ಯಾವುದೂ ಇರೋದಿಲ್ಲ. ಯಾವ ರೀತಿ ತಂದೆಯ ಮಹಿಮೆ, ಅದೇ ರೀತಿ ಭಾರತದ ಮಹಿಮೆನೂ ಇದೆ. भारत हेवन था, ये लक्ष्मी नारायण का राज्य करते थे, फिर कहाँ गए ये भी अभी तुम जानते हो, और किसके बुद्धि में थोड़े ही होगा कि ये देवी देवता ये ही 84 जन्म ले फिर पूजारी बन. ಭಾರತ ಸ್ವರ್ಗ ಆಗಿತ್ತು, ಲಕ್ಷ್ಮೀ ನಾರಾಯಣ ರಾಜ್ಯ ಮಾಡು, ಮತ್ತೆ ಎಲ್ಲೋದ್ರು? ಇದು ಈಗ ನಿಮಗೆ ಗೊತ್ತಿದೆ, ಮೇಲೆ ಯಾರ ಬುದ್ಧಿಯಲ್ಲೂ ಇರೋದಿಲ್ಲ. ಈ ದೇವತೆಗಳ 84 ಜನ್ಮವನ್ನ ಪಡೀತಾರೆ, ಮತ್ತೆ ಪೂಜಾರಿ ಆಗ್ತಾರೆ. अभी तुमको सारा ज्ञान है, हम अभी पूज्य देवी देवता बनते, फिर पूजारी मनुष्य बनते. मनुष्य तो मनुष्य ही होते हैं. ಈಗ ನಿಮ್ಗೆ ಇಡೀ ಜ್ಞಾನ ಇದೆ, ನಾವು ಪೂಜ್ಯ ದೇವಿ ದೇವತೆಗಳಾಗ್ತೀವಿ, ಮತ್ತೆ ಪೂಜಾರಿ ಮನುಷ್ಯರಾಗ್ತೀವಿ. ಮನುಷ್ಯ ಅಂತೂ ಮನುಷ್ಯನೇ ಅಲ್ವಾ. ये जो चित्र किस्म किस्म के बनाते, ऐसे कोई मनुष्य होते नहीं. ये सब भक्ति मार्ग के डेये चित्र है. ಈ ವೆರೈಟಿ ಚಿತ್ರಗಳೆಲ್ಲ ಏನ್ ಮಾಡ್ತಾರೆ, ಆ ರೀತಿ ಮನುಷ್ಯ ಏನೂ ಇರೋದಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ಅನೇಕ ಚಿತ್ರಗಳಾಗಿವೆ. ತುಮಾರ ಜ್ಞಾನ ತೋ ಗುಪ್ತ ಹೈ, ಈ ಜ್ಞಾನ ಸಬ್ ನಹೀ ಲೇಂಗೆ. ನಿಮ್ಮ ಜ್ಞಾನ ಗುಪ್ತ ಆಗಿದೆ, ಈ ಜ್ಞಾನವನ್ನ ಎಲ್ಲರೂ ಪಡೆಯುವುದಿಲ್ಲ. जो इस देवी देवता धर्म के पत्ते होंगे वही लेंगे, बाकी जो औरों को मानने वाले वो सुनेंगे नहीं. ಯಾರು ಈ ದೇವಿ ದೇವತಾ ಧರ್ಮದ ಎಲೆ ಆಗಿರ್ತಾರೆ ಅವರೇ ಪಡೀತಾರೆ. ಬಾಕಿ ಬೇರೆಯವರು ಏನು ಒಪ್ಕೊಳ್ಳೋರು ಇರ್ತಾರೆ, ಅವರು ಒಪ್ಕೊಂತಾರೆ, ಇಲ್ಲ ಅಂದ್ರೆ ಕೇಳೋದೇ ಇಲ್ಲ. जो शिव और देवताओं की भक्ति करते वही आएंगे, पहले पहले मेरी भी पूजा करते, फिर पूजारी बन अपना भी पूजा करते. ಯಾರು ಶಿವ ಬಾಬಾವರ ಮತ್ತೆ ದೇವತೆಗಳ ಭಕ್ತರಾಗಿರ್ತಾರೆ ಅವರೇ ಇಲ್ಲಿ ಬರ್ತಾರೆ. ಮೊಟ್ಟ ಮೊದಲು ನನ್ನ ಪೂಜೆಯನ್ನೇ ಮಾಡ್ತಾರೆ, ನಂತರ ಪೂಜಾರಿ ಆಗ್ತಾರೆ, ತಮ್ಮ ಪೂಜೆಯನ್ನು ಮಾಡ್ಕೊಂತಾರೆ. तो आप खुशी होते, अब पूज्य से पुजारी बने, अब फिर पूज्य बनते.
कितनी खुशियां मानते हैं. ಇವಾಗ ಖುಷಿ ಆಗ್ಬೇಕು. ನಾವೇ ಪೂಜ್ಯರಿಂದ ಪೂಜಾರಿ ಆಗ್ತೀವಿ, ಈಗ ಮತ್ತೆ ಪೂಜ್ಯರಾಗ್ತೀವಿ. ಎಷ್ಟು ಖುಷಿಯನ್ನ ಆಚರಣೆ ಮಾಡಬೇಕಲ್ಲ. यहाँ तो अल्प काल के लिए खुशी मनाते, वहाँ तो तुमको सदै खुशी रहती. ಇಲ್ಲಂತೂ ಅಲ್ಪ ಕಾಲಕ್ಕೋಸ್ಕರ ಖುಷಿಯನ್ನ ಆಚರಣೆ ಮಾಡ್ತೀರಾ, ಅಲ್ಲಂತೂ ಸದಾ ಖುಷಿ ಇರುತ್ತೆ. दीपमाला आदि लक्ष्मी को बुलाने के लिए नहीं होता. दीपमाला होती है कॉरोनेशन पर. ದೀಪಾವಳಿ ಲಕ್ಷ್ಮಿಯನ್ನ ಕರೆಯೋದಕ್ಕಲ್ಲ, ದೀಪಾವಳಿ ಆಗುತ್ತೆ ಕಿರೀಟ ಧಾರಣೆ ಆದಾಗ. बाकी इस समय जो उत्सव मनाते जाते हैं वो वहां होता नहीं, वहां तो सुख ही सुख. ಬಾಕಿ ಏನೆಲ್ಲ ಹಬ್ಬಗಳನ್ನ ಇಲ್ಲಿ ಆಚರಣೆ ಮಾಡ್ತೀವಿ ಅದು ಅಲ್ಲಿ ಇರೋದಿಲ್ಲ, ಅಲ್ಲಂತೂ ಸುಖನೇ ಸುಖ ಇರುತ್ತೆ. ये एक ही समय है जबकि तुम आदि सनातन आदि मध्य अंत को जानते हो. ये सब पॉइंट्स लिखो ना. ಇದು ಒಂದೇ ಸಮಯ ಆಗಿದೆ, ತಾವು ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡ್ಕೊಳ್ತೀರ. ಎಲ್ಲ ಪಾಯಿಂಟ್ಸ್ ಅನ್ನ ಬರೀರಿ. सन्यासियों का है अटियोग, ये है राजयोग. बाबा कहते एक एक पेज में जहां तहां शिव बाबा का नाम जरूर. ಸನ್ಯಾಸಿಗಳದಾಗಿದೆ ಹಠಯೋಗ, ಇದಾಗಿದೆ ರಾಜಯೋಗ. ಬಾಬಾ ತಿಳಿಸ್ತಾರೆ ಒಂದೊಂದು ಪೇಜಲ್ಲಿ ಎಲ್ಲಾ ಕಡೆನೂ ಬಾಬುವರ ಹೆಸರನ್ನ ಖಂಡಿತ ಬರೀರಿ. शिव बाबा हम बच्चों को समझाते निराकार आत्माएं अब साकार में बैठी है, तो बाप भी साकार में समझाएंगे ना. ಶಿವ ಬಾಬಾ ಮಕ್ಕಳಿಗೆ ತಿಳಿಸಿದ್ದಾರೆ, ನಿರಾಕಾರ ಆತ್ಮಗಳು ಈಗ ಸಾಕಾರದಲ್ಲಿ ಕೂತಿದ್ದಾರೆ ಅಂದಮೇಲೆ ತಂದೆಯನ್ನು ಸಾಕಾರದಲ್ಲಿ ತಿಳಿಸ್ತಾ ಇದ್ದಾರೆ. वो कहते अपने को आत्मा समझ मुझे याद करो. ಶಿವ ಭಗವಾನ್ ವಾಚ್ ಬಚ್ಚೋಂ ಪ್ರತಿ. ಅವರು ಅಂತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿ. ಶಿವ ಭಗವಂತನ ಮಹಾವಾಕ್ಯ ಮಕ್ಕಳ ಪ್ರತಿ. खुद यहाँ प्रेजेंट है ना, मुख्य मुख्य पॉइंट्स किताब में ऐसे क्लियर लिखी हुई हो जो पढ़ने से आपे ही ज्ञान आ जाए. ಸ್ವಯಂ ಇಲ್ಲಿ ಪ್ರೆಸೆಂಟ್ ಆಗಿದೆ. ಮುಖ್ಯ ಮುಖ್ಯ ಪಾಯಿಂಟ್ಸ್ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಬರೆದಾಗ ಓದುವಾಗ ಜ್ಞಾನದ ಅರಿವಾಗುತ್ತೆ. शिव भगवान वाच होने से पढ़ने में मजा आ जाएगा. ये बुद्धि का काम है. ಶಿವ ಭಗವಂತನ ಮಹಾವಾಕ್ಯ ಅಂತ ಇದ್ದಾಗ ಓದುವಾಗ ಮಜಾ ಬಂದ್ಬಿಡುತ್ತೆ. ಇದೆಲ್ಲ ಬುದ್ಧಿಯ ಕೆಲಸ ಆಗಿದೆ. बाबा भी शरीर का लोन लेकर फिर सुनाते हैं, इनकी आत्मा भी सुनती है. बच्चों को नशा बहुत रहना चाहिए. ಶಿವ ಬಾಬಾನು ಈ ದೇಹವನ್ನ ಲೋನ್ ಅಲ್ಲಿ ಪಡ್ಕೊಂಡು ತಿಳಿಸ್ತಾರೆ, ಇವರ ಆತ್ಮನು ಕೇಳುತ್ತೆ. ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕಾಗಿದೆ. बाप पर बहुत लव होना चाहिए, ये तो उनका रथ है, ये बहुत जन्मों के अंत का जन्म. ಬಾಬುವರ ಮೇಲೆ ಬಹಳ ಪ್ರೀತಿ ಇರಬೇಕು, ಇದು ಅವರ ರಥ ಆಗಿದೆ. ಎಷ್ಟೋ ಜನ್ಮಗಳ ಅಂತಿಮ ಜನ್ಮ ಆಗಿದೆ. इनमें प्रवेश किया ब्रह्मा द्वारा, ये ब्राह्मण बनते, फिर मनुष्य से देवता बनते. ಚಿತ್ರ ಕಿತನಾ ಕ್ಲಿಯರ್ है ना. ಇವರಲ್ಲಿ ಪ್ರವೇಶ ಮಾಡಿದರೆ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರಾಗ್ತಾರೆ, ಮತ್ತೆ ಮನುಷ್ಯರಿಂದ ದೇವತೆ ಆಗ್ತಾರೆ. ಈ ಚಿತ್ರ ಕ್ಲಿಯರ್ ಇದೆ ಅಲ್ಲ. बल अपना भी चित्र दो, ऊपर में व बाजू में डबल सिरताज वाला. योग बल से हम ऐसे बनते. ಬಲಿ ನಿಮ್ಮ ಚಿತ್ರವನ್ನು ಮೇಲೆ ಕೊಡಿ, ಪಕ್ಕದಲ್ಲಿ ಡಬಲ್ ಕಿರೀಟಧಾರಿಯಾಗಿರೋದು. ಯೋಗ ಬಲದಿಂದ ನೀವು ಹಿಂಗಾಗ್ತೀರಾ. ऊपर में है शिव बाबा, उनको याद करते करते मनुष्य से देवता बन जाते. बिल्कुल क्लियर है. ಮೇಲೆ ಶಿವ ಬಾಬಾ ಇದ್ದಾರೆ, ಅವರನ್ನ ನೆನಪು ಮಾಡ್ತಾ ಮಾಡ್ತಾ ಮನುಷ್ಯರಿಂದ ದೇವತೆ ಆಗ್ತೀವಿ. बिल्कुल क्लियर ಇದೆ ಅಲ್ಲ. रंगीन चित्र का किताब ऐसा हो जो मनुष्य देखकर खुश हो जाए, उनसे फिर कुछ हल्के भी छाप सकते हो गरीबों के लिए. ಬಣ್ಣ ಬಣ್ಣದ ಚಿತ್ರ ಪುಸ್ತಕ ನೋಡಿ ಮನುಷ್ಯ ಬಹಳ ಖುಷಿಯಾಗ್ತಾರೆ. ಅದಕ್ಕಿಂತ ಸ್ವಲ್ಪ ಹಗುರವಾದದ್ದನ್ನ ಪ್ರಿಂಟ್ ಮಾಡಿಸಿದ್ರೆ ಬಡವರಿಗೋಸ್ಕರ ಕೆಲಸಕ್ಕೆ ಬರುತ್ತೆ. बड़ों से छोटा, छोटे से छोटा कर सकते हो, रहस्य उसमें भी आ जाए. गीता के भगवान वाला ಚಿತ್ರ है. ದೊಡ್ಡದಿಂದ ಸಣ್ಣದು, ಸಣ್ಣದಲ್ಲೂ ಸಣ್ಣದನ್ನ ಮಾಡಬಹುದು, ಅದರಲ್ಲಿ ಎಲ್ಲಾ ರಹಸ್ಯ ಬರುವ ರೀತಿ ಗೀತೆಯ ಭಗವಂತ ಚಿತ್ರ ಮುಖ್ಯ ಆಗಿದೆ.
उस गीता पर कृष्ण का चित्र, उस गीता पर त्रिमूर्ति का चित्र होने से मनुष्यों को समझाने में सहज होता। प्रजापिता ब्रह्मा के बच्चे ब्राह्मण यहाँ है। ಆ ಗೀತೆಯಲ್ಲಿ ಕೃಷ್ಣನ ಚಿತ್ರ, ಗೀತೆಯ ಮೇಲೆ ತ್ರಿಮೂರ್ತಿ ಚಿತ್ರ ಇದ್ದಾಗ ಮನುಷ್ಯನಿಗೆ ತಿಳಿಸುವುದು ಸಹಜ ಆಗತ್ತೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಇಲ್ಲಿದ್ದಾರಲ್ಲ. प्रजापिता ब्रह्मा सूक्ष्म वतन में तो हो ना सके। कहते हैं ब्रह्म देवताय नमः, विष्णु देवताय नमः, अब देवता कौन ठहरे? ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮ ವತನದಲ್ಲಿ ಇರೋದಿಲ್ಲ ಅಂತಾರಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ಈಗ ದೇವತೆ ಯಾರಾದ್ರು? देवताएं तो यहाँ राज्य करते थे, डिटीजियम तो था ना, तो ये अच्छी ರೀತಿ समझाना पड़ता. ದೇವತೆಗಳು ಇಲ್ಲಿ ರಾಜ್ಯ ಮಾಡ್ತಿದ್ರು, ದೈವಿ ರಾಜ್ಯ ಇತ್ತಲ್ಲ, ಇದನ್ನ ಚೆನ್ನಾಗಿ ತಿಳಿಸಲಾಗತ್ತೆ. ब्रह्मा सो विष्णु, विष्णु सो ब्रह्मा, दोनों यहाँ है, चित्र ಐ तो समझाया जा सकता. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ ಇಬ್ಬರೂ ಇಲ್ಲೇ ಇದ್ದಾರೆ, ಚಿತ್ರಗಳಿಂದ ತಿಳಿಸಬಹುದಾಗಿದೆ. पहले पहले अलग को सिद्ध करो तो ये सब बातें सिद्ध हो जाएंगे. पॉइंट्स तो बहुत है और सब धर्म स्थापन करने आते. ಮೊಟ್ಟ ಮೊದಲು ತಂದೆಯನ್ನ ಸ್ಪಷ್ಟ ಮಾಡಿ, ಆಗ ಎಲ್ಲಾ ಮಾತುಗಳು ಸ್ಪಷ್ಟ ಆಗತ್ತೆ. ಪಾಯಿಂಟ್ಸ್ ಬಹಳಷ್ಟು ಇದೆ. ಈ ಎಲ್ಲಾ ಧರ್ಮದ ಸ್ಥಾಪನೆ ಮಾಡಕ್ಕೆ ಬಾಬಾ ಬರ್ತಾರೆ. बाबा तो स्थापना और विनाश दोनों कराते, होता है सब ड्रामा अनुसार. ತಂದೆ ಸ್ಥಾಪನೆ ಮತ್ತು ವಿನಾಶ ಎರಡನ್ನೂ ಮಾಡಿಸ್ತಾರೆ, ಆದರೆ ಇದೆಲ್ಲ ಡ್ರಾಮಾ ಅನುಸಾರ ನಡೆಯುತ್ತೆ. ब्रह्मा बोल सकते, विष्णु बोल सकते हैं, सूक्ष्म वतन में क्या बोलेंगे, ये सब समझने की बात है. ಬ್ರಹ್ಮ ಮಾತಾಡ್ತಾರೆ, ವಿಷ್ಣು ಮಾತಾಡ್ತಾರ, ಸೂಕ್ಷ್ಮ ವತನದಲ್ಲಿ ಏನ್ ಮಾತಾಡ್ತಾರೆ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿದೆ. यहाँ तुम समझकर फिर टॉपिक्स देते हो ऊपर क्लास में, कमरा ही दूसरा मिलता है, मूल वतन में कोई बैठ तो नहीं जाना, फिर वहां से नंबरवार आना हो. ಇಲ್ಲಿ ನೀವು ಅರ್ಥ ಮಾಡಿಕೊಂಡು ಮತ್ತೆ ಟ್ರಾನ್ಸ್ಫರ್ ಆಗ್ತೀರಾ ಮೇಲೆ ಕ್ಲಾಸಲ್ಲಿ, ನಿಮ್ಮ ರೂಮೇ ಬದಲಾವಣೆ ಆಗುತ್ತೆ. ಮೂಲ ವತನದಲ್ಲಿ ಕುತ್ಕೊಳ್ಳೋದಲ್ಲ, ಮತ್ತೆ ನಂಬರ್ ವಾರ್ ಇಲ್ಲಿ ಬರಲೇಬೇಕು. पहले पहले मूल बात एक ही है, उस पर जोर देना है. कल्प पहले भी ऐसे हुआ था. ಮೊಟ್ಟ ಮೊದಲು ಮುಖ್ಯವಾದ ವಿಷಯ ಒಂದೇ, ಅದರ ಬಗ್ಗೆ ಜೋರ್ ಕೊಡಬೇಕು. ಕಲ್ಪದ ಮೊದಲು ಇದೇ ರೀತಿ ಆಗಿತ್ತು. ये सेमिनार आदि भी ऐसे ही कल्प पहले हुआ था, ऐसी पॉइंट्स निकलती थी. ಈ ಸೆಮಿನಾರ್ ಎಲ್ಲ ಕಲ್ಪದ ಹಿಂದೆ ಆಗಿತ್ತು, ಅದೇ ರೀತಿ ಪಾಯಿಂಟ್ಸ್ ಇವಾಗೂ ಬರುತ್ತೆ. आज का दिन जो पास हुआ अच्छा हुआ, फिर कल्प बाद ऐसे होगा, ऐसे ऐसे अपनी धारणा करके पक्के होते जाओ. ಇವತ್ತಿನ ದಿನ ಏನಾಗೋಯ್ತು, ಒಳ್ಳೇದಾಯ್ತು, ಕಲ್ಪದ ಹಿಂದೇನು ಹಿಂಗೆ ಆಯ್ತು, ಈ ರೀತಿ ತಮ್ಮ ಧಾರಣೆಯನ್ನ ಮಾಡಿಕೊಂಡು ಪಕ್ಕಾ ಮಾಡ್ತಾ ಹೋಗಿ. बाबा ने कहा था मैगजीन में भी डालो, ये लड़ाई लगी थी, नथिंग न्यू, 5000 वर्ष पहले भी ऐसे हुआ था, ये बातें तुम ही समझते हो. ಬಾಬಾ ತಿಳಿಸ್ಕೊಟ್ಟಿದ್ರು, ಮ್ಯಾಗಝೀನ್ ಅಲ್ಲೂ ಹಾಕಿ, ಯುದ್ಧ ಆಗಿತ್ತು, ಇದೇನು ಹೊಸದಲ್ಲ, 5000 ವರ್ಷದ ಹಿಂದೆ ಹಿಂಗೆ ಆಗಿತ್ತು, ಎಲ್ಲಾ ಮಾತುಗಳು ತಾವೇ ಅರ್ಥ ಮಾಡ್ಕೊಂತೀರಾ. बाहर वाले समझना सके सिर्फ कहेंगे बातें तो बहुत ವಂಡರ್ಫುಲ್ है, ಹೊರಗಡೆಯವರು ಏನೂ ಅರ್ಥ ಮಾಡ್ಕೊಳಲ್ಲ, ಇಷ್ಟಂತಾರೆ ಮಾತುಗಳಂತೂ ಬಹಳ ಆಶ್ಚರ್ಯವಾಗಿದೆ. अच्छा कभी जाकर समझ लेंगे, ಶಿವ ಭಗವಾನ್ ವಾಚ್ ಬಚ್ಚೋಂ ಪ್ರತಿ. ಹಾ, ಯಾವಾಗೂ ಹೋಗಿ ಅರ್ಥ ಮಾಡ್ಕೊಂತಾರೆ, ಶಿವ ಭಗವಂತನ ಮಹಾವಾಕ್ಯ ಮಕ್ಕಳ ಪ್ರತಿ. ऐसे ऐसे अक्षर होंगे तो आकर समझेंगे भी, नाम लिखा है ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರ್. ಇಂತಿಂತ ಅಕ್ಷರಗಳು ಇದ್ದಾಗ ಅರ್ಥ ಮಾಡ್ಕೊಂತಾರೆ, ಹೆಸರೇ ಬರೀಲಾಗಿದೆ ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರಿ. प्रजापिता ब्रह्मा से ही ब्राह्मण रचते, ब्राह्मण देवी देवताय नमः कहते हैं ना. ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣರನ್ನ ರಚನೆ ಮಾಡಲಾಗತ್ತೆ.
ಬ್ರಾಹ್ಮಣರು ದೇವಿ ದೇವತಾಯ ನಮಃ ಅಂತಾರಲ್ಲ. कौन से ब्राह्मण? तुम ब्राह्मणों को भी समझा सकते हो ब्रह्मा की औलाद हो. ಯಾವ ಬ್ರಾಹ್ಮಣ? ನೀವು ಹೊರಗಡೆ ಬ್ರಾಹ್ಮಣರಿಗೂ ತಿಳಿಸಬಹುದಾಗಿದೆ ಯಾವ ಬ್ರಾಹ್ಮಣನ ಬ್ರಹ್ಮನ ಸಂತಾನ. प्रजापिता ब्रह्मा के इतने बच्चे हैं तो जरूर यहाँ अड़ाप होते होंगे. जो अपने कुल के होंगे वह अच्छी रीति समझेंगे. ಪ್ರಜಾಪಿತಾ ಬ್ರಹ್ಮನಿಗೆ ಮಕ್ಕಳು ಇಲ್ಲೇ ಇರಬಹುದು, ಅದಕ್ಕೆ ಅವರು ಇಲ್ಲಿ ದತ್ತು ತಗೊಂತಾರೆ. ತನ್ನ ಕುಲದವರು ಅಂದ ಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಂತೀರಲ್ಲ. तुम तो बाबा के बच्चे हो गए, बाह ब्रह्मा को भी अडॉप्ट करती, नहीं तो शरीर वाली चीज आई कहां से. ತಂದೆನೂ ಮಕ್ಕಳನ್ನ ತನ್ನವರಾಗಿ ಮಾಡ್ಕೊಂತಾರೆ, ತಂದೆ ಬ್ರಹ್ಮನನ್ನು ದತ್ತು ತಗೊಂತಾರೆ, ಇಲ್ಲ ಅಂದರೆ ದೇಹದ ವಸ್ತು ಎಲ್ಲಿಂದ ಬಂತು. ब्राह्मण इन बातों को समझेंगे, सन्यासी नहीं समझेंगे. अजमेर में ब्राह्मण होते, वो हरिद्वार में सन्यासी ही सन्यासी. ಬ್ರಾಹ್ಮಣರು ಈ ಮಾತುಗಳನ್ನ ಅರ್ಥ ಮಾಡ್ಕೊಂತೀರ, ಸನ್ಯಾಸಿಗಳಿಗೆ ಅರ್ಥ ಆಗಲ್ಲ. ಅಜಮೀರಲ್ಲಿ ಬ್ರಾಹ್ಮಣರಿರ್ತಾರೆ, ಹರಿದ್ವಾರದಲ್ಲಿ ಸನ್ಯಾಸಿಗಳಿರ್ತಾರೆ. पंडे ब्राह्मण होते परंतु वो तो भूखे होते. ಗೈಡ್ ಬ್ರಾಹ್ಮಣರಿರ್ತಾರೆ, ಅವರು ಅಶ್ವಿನಿಂದ ಇರ್ತಾರೆ. बोलो तुम अभी जिस्मानी पंडे हो, अब रूहानी पंडे बनो, तुम्हारा भी नाम पंडा है ना. ತಿಳಿಸಿ, ಈಗ ನೀವು ದೈಹಿಕ ಗೈಡ್ ಆಗಿದ್ದೀರಾ, ಈಗ ಆತ್ಮಿಕ ಗೈಡ್ ಆಗಿ. ಆ ರೀತಿ ನಮ್ಮ ಹೆಸರು ಗೈಡೇ ಅಲ್ವಾ. पांडव सेना को भी समझते नहीं, बाबा है पांडवों का सिरमोर. ಪಾಂಡವರ ಸೈನ್ಯವನ್ನೂ ಅರ್ಥ ಮಾಡ್ಕೊಳ್ಳಲ್ಲ, ತಂದೆ ಪಾಂಡವರ ಮುಕುಟ ಆಗಿದ್ದಾರೆ. कहते हैं ये बच्चे मामे कम याद करो तो विकर्म विनाश होंगे और चले जाएंगे अपने घर, वे बड़ी यात्रा होंगी अमरपुरी की. ಅಂತಾರೆ, ಮಕ್ಕಳೇ ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗತ್ತೆ, ಮನೆಗೆ ಹೋಗ್ಬಿಡ್ತೀರ, ಮತ್ತೆ ದೊಡ್ಡ ಯಾತ್ರೆ ಆಗತ್ತೆ ಅಮರಪುರಿಗೋಸ್ಕರ. ಮೂಲ ವತನ್ की कितनी बड़ी यात्रा होंगी, सबकी सब आत्माएं जाएं. ಮೂಲ ವತನ್ದು ಎಷ್ಟು ದೊಡ್ಡ ಯಾತ್ರೆ ಆಗುತ್ತೆ, ಎಲ್ಲ ಆತ್ಮಗಳು ಹೋಗ್ತಾರೆ. जैसे मकड़ों का झुंड होता है, मकड़ों को भी रानी होती, उनकी पिछाड़ी सब भागते वंडर है ना. ಯಾವ ರೀತಿ ಜೇನು ಹುಳಗಳ ಗುಂಪಿರುತ್ತೆ, ಅದರ ರಾಣಿ ಹೋದಾಗ ಅದರ ಹಿಂದೆ ಎಲ್ಲವೂ ಹೋಗುತ್ತೆ, ವಣ್ಣರಲ್ವ. सब आत्माएं भी मच्छरों मिसा जाएंगी, शू की बारात है ना. ಎಲ್ಲ ಆತ್ಮಗಳು ದುಂಬಿಗಳ ಸಮಾನ ಹೋಗ್ತಾರೆ, ಶಿವನ ಮೆರವಣಿಗೆ ಅಲ್ವಾ. तुम सब हो ब्राइड्स, मैं ब्राइड ग्रुप आया हूँ सबको ले जाने. ತಾವೆಲ್ಲ ಪ್ರಿಯತಮೆಯರು, ನಾನು ಪ್ರಿಯತಮ ಬಂದಿದ್ದೀನಿ ಪ್ರಿಯತಮೆಯರನ್ನ ಕರ್ಕೊಂಡು ಹೋಗಕ್ಕೆ. तुम चीचे हो गए इसलिए श्रृंगार कर सर साथ ले जाऊंगा, मैं श्रृंगार नहीं करेंगे तो सजा काए. ನೀವೆಲ್ಲ ಕೊಳಕಾಗ್ಬಿಟ್ಟಿದ್ದೀರ, ನಾನು ಶೃಂಗಾರ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ, ಶೃಂಗಾರ ಮಾಡಿಲ್ಲ ಅಂದ್ರೆ ಶಿಕ್ಷೆಯನ್ನ ಪಡಿಬೇಕಾಗತ್ತೆ. जाना तो है ही, काशी कलवाट में भी मनुष्य मरते तो सेकंड में कितनी सजाएं भोग लेते. ಕತ್ತಿ ಬಾವಿಯಲ್ಲಿ ಮನುಷ್ಯ ಸತ್ತಾಗ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಶಿಕ್ಷೆಯನ್ನ ಅನುಭವ ಮಾಡ್ತಾನೆ. मनुष्य चिल्लाते रहते ये भी ऐसे है, समझते हैं हम जैसे कि जन्म जन्मांतर का दुख भोग भाग रहा हूं. ಮನುಷ್ಯ ಕಿರ್ಚ್ತಾ ಇರ್ತಾನೆ, ಇಲ್ಲೂ ಅದೇ ರೀತಿ ಅನ್ಕೊಂತಾರೆ, ನಾವು ಜನ್ಮ ಜನ್ಮಾಂತರ ದುಃಖವನ್ನ ಅನುಭವ ಮಾಡ್ತಾ ಇದ್ದೀವಿ. वहां दुख की फीलिंग ऐसी होती, जन्म जन्मांतर के पापों की सजा में. ಅಲ್ಲಿ ದುಃಖದ ಫೀಲಿಂಗ್ ಇರುತ್ತೆ, ಜನ್ಮ ಜನ್ಮಾಂತರದ ಪಾಪಗಳ ಶಿಕ್ಷೆ ಸಿಗ್ತಾ ಇದೆ. जितनी सजाएं खाएंगे उतना पद कम होता जाएगा, इसलिए बाबा कहते योग बल से हिसाब किताब चुप्त. ಎಷ್ಟು ಶಿಕ್ಷೆಯನ್ನ ಪಡಿತೀರಾ ಅಷ್ಟು ಪದವಿ ಕಡಿಮೆ ಆಗುತ್ತೆ.
ಅದಕ್ಕೆ ಬಾಬಾ ಅಂತಾರೆ ಯೋಗ ಬಲದಿಂದ ಲೆಕ್ಕಾಚಾರವನ್ನು ಚುಕ್ತಾ ಮಾಡಿ. ಯಾದ ಸೇ ಜಮಾ ಕರ್ತೆ ಜಾವೋ, ನಾಲೆಜ್ ತೋ ಬಹು ಸಹಜ ಹೈ. ನೆನಪಿನಿಂದ ಜಮಾ ಮಾಡ್ತಾ ಹೋಗಿ, ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಅಬ್ ಹರ್ ಕರ್ಮ್ ಜ್ಞಾನ ಯುಕ್ತ ಕರ್ನ, ದಾನ್ ಭಿ ಪಾತ್ರ ಕೋ ದೇನ. ಈಗ ಪ್ರತಿಯೊಂದು ಕರ್ಮವನ್ನ ಜ್ಞಾನಯುಕ್ತವಾಗಿ ಮಾಡಿ, ದಾನವನ್ನು ಪಾತ್ರವನ್ನ ನೋಡಿ ನೀಡಿ. पाप आत्माओं को देने से फिर देने वाले पर भी उसका असर पड़ जाता, वो भी पाप आत्माएं बन जाते. ಪಾಪ ಆತ್ಮಗಳಿಗೆ ಕೊಟ್ಟಾಗ ಕೊಡೋರ ಮೇಲೇನೂ ಅದರ ಒಂದು ಪ್ರಭಾವ ಬೀಳುತ್ತೆ. ಅಲ್ಲಂತೂ ಪಾಪ ಆತ್ಮಗಳು ಆಗೋದೇ ಇಲ್ಲ. ऐसे को कभी नहीं देना चाहिए जो उस पैसे से जाकर फिर कोई पाप आदि करे. ದಾನದ ದುಡ್ಡಿನಿಂದ ಪಾಪ ಮಾಡೋರಿಗೆ ಎಂದೂ ದಾನವನ್ನ ನೀಡಲೇಬಾರದು. पाप आत्माओं को देने वाले तो दुनिया में बहुत बैठे हैं, अब तुमको तो ऐसे नहीं करना. ಪಾಪ ಆತ್ಮಗಳಿಗೆ ಕೊಡುವಂಥವರು ಪ್ರಪಂಚದಲ್ಲಿ ಎಷ್ಟೋ ಜನ ಕೂತಿದ್ದಾರೆ. ಈಗ ತಾವು ಇಂಥದನ್ನ ಮಾಡಬಾರ್ದಾಗಿದೆ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, अभी हर कर्म ज्ञान युक्त करना, पात्र को ही दान देना है. पाप आत्माओं से अब कोई पैसे आदि की लेन देन नहीं करनी है. ಈಗ ಜ್ಞಾನಯುಕ್ತವಾದ ಕರ್ಮವನ್ನೇ ಮಾಡಬೇಕು, ಪಾತ್ರವನ್ನ ನೋಡಿ ದಾನವನ್ನ ನೀಡಬೇಕು. ಪಾಪ ಆತ್ಮಗಳ ಜೊತೆ ಹಣವನ್ನ ಕೊಡೋದು ತಗೊಳೋದು ಮಾಡಬಾರದಾಗಿದೆ. ಯೋಗ ಬಲ ಸೇ ಸಬ್ ಪುರಾಣಿ ಹಿಸಾಬ್ ಕಿತಾಬ್ ಚುಕ್ತ ಕರ್ನಿ. ಯೋಗ ಬಲದಿಂದ ಎಲ್ಲ ಹಳೆ ಲೆಕ್ಕಾಚಾರವನ್ನ ಚುಕ್ತ ಮಾಡ್ಕೋಬೇಕು. ಎರಡನೇದು, अपार खुशी में रहने के लिए अपने आप से बातें करनी है. बाबा आप आए हैं हमें अपार खुशी का खजाना देने, आप हमारी झोली भर रहे हैं. ಅಪಾರ ಖುಷಿಯಲ್ಲಿ ಇರಕ್ಕೋಸ್ಕರ ತಮ್ಮ ಜೊತೆ ತಾವೇ ಮಾತಾಡ್ಕೊಳ್ಳಿ. ತಂದೆ, ನೀವು ಬಂದಿದ್ದೀರಾ ನಮಗೆ ಖುಷಿಯ ಖಜಾನೆಯನ್ನ ನೀಡಕ್ಕೋಸ್ಕರ, ನಮ್ಮ ಮಡಿಲನ್ನ ತುಂಬಕ್ಕೋಸ್ಕರ. आपके साथ पहले हम शांतिधाम जाएंगे, फिर अपनी राजधानी में आएंगे. ತಮ್ಮ ಜೊತೆ ನಾವು ಮೊದಲು ಶಾಂತಿಧಾಮಕ್ಕೆ ಹೋಗ್ತೀವಿ, ನಂತರ ರಾಜಧಾನಿಗೆ ಬರ್ತೀವಿ. ಇಂದಿನ ವರದಾನ, समस्याओं को समाधान रूप में परिवर्तन करने वाले विश्व कल्याणकारी भव. ಸಮಸ್ಯೆಗಳನ್ನ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತವರು ವಿಶ್ವ ಕಲ್ಯಾಣಕಾರಿ ಭವ. मैं विश्व कल्याणकारी हूँ. अब इस श्रेष्ठ भावना श्रेष्ठ कामना के संस्कार इमर्ज करो. इस श्रेष्ठ संस्कार के आगे हद के संस्कार स्वतः समाप्त हो जाए. ನಾನು ವಿಶ್ವ ಕಲ್ಯಾಣಕಾರಿ. ಈಗ ಈ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆಯಿಂದ ಸಂಸ್ಕಾರವನ್ನ ಇಮರ್ಜ್ ಮಾಡಿ. ನಾನು ಶ್ರೇಷ್ಠ ಸಂಸ್ಕಾರದ ಮುಂದೆ ಹದ್ದಿನ ಸಂಸ್ಕಾರವನ್ನ ಸಮಾಪ್ತಿ ಮಾಡ್ತಿದ್ದೀನಿ. समस्याएं समाधान के रूप में परिवर्तन हो जाएंगी. अब युद्ध में समय नहीं गवाओ. ಸಮಸ್ಯೆಗಳು ಸಮಾಧಾನ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಈಗ ಯುದ್ಧದಲ್ಲಿ ಸಮಯವನ್ನ ಕಳೆಯಬೇಡಿ. लेकिन विजयपन के संस्कार इमर्ज करो. अब सब कुछ सेवा में लगा दो तो मेहनत से छूट जाए. ಈಗ ವಿಜಯ ಸಂಸ್ಕಾರವನ್ನ ಸ್ಮೃತಿಯಲ್ಲಿ ತರು. ಈಗ ಎಲ್ಲವನ್ನೂ ಸೇವೆಯಲ್ಲಿ ತೊಡಗಿಸಿ ಶ್ರಮದಿಂದ ಬಿಡುಗಡೆಯಾಗಿ. समस्याओं में जाने के बजाय दान दो, वरदान दो तो स्वयं का ग्रहण स्वतः समाप्त हो जाए. ಸಮಸ್ಯೆಗಳಲ್ಲಿ ಹೋಗೋ ಬದಲು ದಾನವನ್ನ ಕೊಡಿ, ವರದಾನವನ್ನ ನೀಡಿ ಸ್ವಯಂ ಗ್ರಹಣ ಸ್ವಯಂ ಸಮಾಪ್ತಿ ಆಗ್ಬಿಡತ್ತೆ. ಸ್ಲೋಗನ್ ಆಗಿದೆ, किसी की कमी कमजोरी का वर्णन करने के बजाय गुण स्वरूप बनो. ಗುಣೋ ಕಾಹಿ ವರ್ಣನ. ಬೇರೆಯವರ ಬಲಹೀನತೆಗಳ ವರ್ಣನೆಯನ್ನ ಮಾಡುವ ಬದಲು ಗುಣ ಸ್ವರೂಪರಾಗಿ ಗುಣಗಳ ವರ್ಣನೆಯನ್ನ ಮಾಡಿ. ಅವ್ಯಕ್ತ ಇಶಾರೆ, सहज योगी बनना है तो परमात्मा प्यार के अनुभवी बन.
ಸಹಜ ಯೋಗಿಗಳಾಗಬೇಕಾದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿ. बाबा का बच्चे से इतना प्यार है जो अमृत वेले से ही बच्चे की पालना करते. ತಂದೆಗೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಎಂದರೆ ಅಮೃತ ವೇಳೆಯಿಂದ ಮಕ್ಕಳ ಪಾಲನೆಯನ್ನ ಆರಂಭ ಮಾಡ್ತಾರೆ. दिन का आरंभ ही कितना श्रेष्ठ है. स्वयं भगवान मिलन मनाने के लिए बुलाते हैं, ರೂ ರಿಹಾನ್ करते ಶಕ್ತಿಯ ಬರ್ತೆ. ದಿನದ ಆರಂಭನೇ ಎಷ್ಟು ಶ್ರೇಷ್ಠವಾಗಿದೆ. ಸ್ವಯಂ ಭಗವಂತ ಮಿಲನವನ್ನ ಮಾಡಕ್ಕೆ ಕರೀತಾರೆ, ಆತ್ಮಿಕ ಸಂಭಾಷಣೆಯನ್ನ ಮಾಡ್ತಾರೆ, ಶಕ್ತಿಗಳನ್ನ ತುಂಬಿಸ್ತಾರೆ. बाकी मोहब्बत के गीत आपको उठाते हैं, कितना स्नेह से बुलाते, उठो मीठे बच्चे प्यारे बच्चे आओ. ತಂದೆ ಪ್ರೀತಿಯ ಹಾಡು ತಮ್ಮನ್ನ ಎದ್ದೇಳಿಸುತ್ತೆ. ಎಷ್ಟು ಸ್ನೇಹದಿಂದ ಕರೀತಾರೆ, ಎದ್ದೇಳಿ ಮಧುರವಾದ ಮಕ್ಕಳೇ, ಪ್ರಿಯವಾದ ಮಕ್ಕಳೇ ಬನ್ನಿ. तो इस प्यार की पालना का प्रैक्टिकल स्वरूप है सहज योगी जी. ಈ ಪ್ರೀತಿಯ ಪಾಲನೆಯ ಪ್ರಾಕ್ಟಿಕಲ್ ಸ್ವರೂಪ ಆಗಿದೆ ಸಹಜ ಯೋಗಿ ಜೀವನ. ಓಂ ಶಾಂತಿ, ಓಂ ಶಾಂತಿ.